Jai Shri Gurudev. Hello everyone. Welcome back to my YouTube channel Janna Snehi Edu Help Desk. My name is Ravi N, working for Department of MCOM, BGS Institute of Management Studies, Chikkaballapur. Dear students, ಯಾರೆಲ್ಲ ಎನ್ ಇ ಟಿ ಕೆ ಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೆಲವು ಕಾಮರ್ಸಲ್ಲಿ ಕೆಲವೊಂದು 100% ಶೂರ್ ಟಾಪಿಕ್ಸ್ ಅಂತ ಚೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದೋಸ್ 100% ಶೂರ್ ಟಾಪಿಕ್ಸ್. ಯಾವೆಲ್ಲ ಟಾಪಿಕ್ಸು ಪಕ್ಕಾ ಎನ್ ಇ ಟಿ ಆ್ಯಂಡ್ ಕೆ ಸೆಟ್ ಎಕ್ಸಾಮಲ್ಲಿ ಕೇಳ್ತಾರೋ ಅಂತಹ ಟಾಪಿಕ್ಸನ್ನು ನಾನು ಚೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ವಿಡಿಯೋಸ್ ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ನ ಜೊತೆ ಶೇರ್ ಮಾಡಿ ಆ್ಯಂಡ್ ಯಾರೆಲ್ಲ ಕೆ ಸೆಟ್ ಆ್ಯಂಡ್ ಎನ್ ಇ ಟಿಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡಿ. ಆ್ಯಂಡ್ ಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಒಂದು ವಿಡಿಯೋಸಲ್ಲಿ ಒಂದು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ರೂರಲ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅನ್ನೋದೇ ಈ ಒಂದು ವಿಡಿಯೋಸ್ನ ಉದ್ದೇಶ. ಇಲ್ಲಿ ಎನ್ ಇ ಟಿ ಆ್ಯಂಡ್ ಕೆ ಸೆಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ ಎಮ್ ಕಾಮ್ ಆ್ಯಂಡ್ ಎಮ್ ಬಿ ಎ ಮಾಡ್ತಿದ್ದೀರೋ, ಅದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಡೊಮೈನಲ್ಲಿ ಯಾರೆಲ್ಲ ಇದ್ದೀರೋ ಅವ್ರಿಗೆಲ್ಲರಿಗೂ ಈ ಒಂದು ಕಾನ್ಸೆಪ್ಟ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಕೂಡ ಆಗುತ್ತೆ. ಓಕೆ, in this video I am going to explain concept which comes under business economics. The topic is market structures and differences between different market structures. ಈ ಒಂದು ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಬರುವಂತಹ ಒಂದು ಕಾನ್ಸೆಪ್ಟ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಆ್ಯಂಡ್ ಕೀ ಡಿಫರೆನ್ಸಸ್ ಬಿಟ್ವೀನ್ ಮಾರ್ಕೆಟ್ ಸ್ಟ್ರಕ್ಚರ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ the key differences between the different market structures. Before going to understand the differences between different market structures, it is very important to understand what is market structure is. ನಾವು ಡಿಫ್ರೆನ್ಸಸ್ ತಿಳ್ಕೊಳ್ಳೋಕ್ಕಿಂತ ಮೊದಲು ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು ಅಂತ ತಿಳ್ಕೊಬೇಕು. ಹಿಯರ್ ಈಸ್ ದ ಮೀನಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್. In economics it is defined as how firms are differentiated and categorized based on the type of goods they sell and how their operations are affected by external factors and elements. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಹೇಗೆ ಕಂಪನೀಸು ಅಥವಾ ಹೇಗೆ ಆರ್ಗನೈಸೇಷನ್ಸು ಡಿವೈಡ್ ಆಗಿದೆ, how we can divide the markets or how we can divide the firms into different categories and what basis we can divide those firms into different categories and what are the factors affected by the two external forces or might be in internal forces. How the operations of these business organizations are affected by external and internal factors ಅನ್ನೋ ಒಂದು ಥಿಂಗನ್ನು ಹೇಳೋದೇ ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್. ಅಂದರೆ ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಕಂಪನಿಯನ್ನು ನಾವು ಯಾವ ಬೇಸ್ ಮೇಲೆ ಯಾವ ರೀತಿ ಡಿವೈಡ್ ಮಾಡ್ತೀವಿ ಮತ್ತು ಏನೆಲ್ಲ ಫ್ಯಾಕ್ಟರ್ಸು ಆ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಅಥವಾ ಒಂದು ಕಂಪನಿ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದೇ ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಹೇಳುವಂಥದ್ದು. ಆ್ಯಂಡ್ ಐ ಥಿಂಕ್ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ like monopoly, duopoly, oligopoly and monopolistic competition and oligopoly competition, perfect competition. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ನ ಬಗ್ಗೆ ನೀವು ಕೇಳಿರ್ಬೋದು. ಅದನ್ನೇ ನಾನು ಇಲ್ಲಿ ತಗೊಂಡಿರುವಂಥದ್ದು ಕಂಪ್ಯಾರಿಸನ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಮೊನೋಪಲಿ ಕಾಂಪಿಟೇಷನ್, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಆ್ಯಂಡ್ ಆಲಿಗೋಪಲಿ ಕಾಂಪಿಟೇಷನ್. ಈ 4 ಟೈಪ್ಸ್ ಆಫ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಏನಿದೆ ತುಂಬ ಇಂಪಾರ್ಟೆಂಟು ಎನ್ ಇ ಟಿ ಆ್ಯಂಡ್ ಕೆ ಸೆಟ್ಗೆ. ಮಿನಿಮಮ್ 3 to 4 ಕ್ವಶನ್ಸ್ ವಿಲ್ ಬಿ ರೈಸ್ಡ್ ಫ್ರಮ್ ದಿಸ್ ಟಾಪಿಕ್. ಈ ಟಾಪಿಕ್ಕಿಂದ ನಿಮಗೆ ಕೆ ಸೆಟ್ ಅಥವಾ ಎನ್ ಇ ಟಿ ಎಕ್ಸಾಮಲ್ಲಿ ಮಿನಿಮಮ್ 3 ರಿಂದ 4 ಕ್ವಶನ್ಸು ರೈಸ್ ಆಗೋ ಚಾನ್ಸಸ್ ಇರುತ್ತೆ.
ಮಿನಿಮಮ್ 3-4 ಕ್ವಶನ್ಸ್ ನೀವು ಈ ಒಂದು ಟಾಪಿಕ್ಕಿಂದ ಪಡ್ಕೊಳ್ತೀರಾ. ಅದಕ್ಕೆ ಸೊ ಕೈಂಡ್ಲಿ ಪೇ ಅಟೆನ್ಷನ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಆಫ್ ಕೀ ಡಿಫ್ರೆನ್ಸಸ್ ಬಿಟ್ವೀನ್ ಮೊನೊಪೊಲಿ ಆ್ಯಂಡ್ ಮೊನೊಪೊಲಿಸ್ಟಿಕ್ and perfect competition and oligopoly competition. See, if you understand these 4 types of market structures, definitely I am damn sure you can answer any of the question from this concept. ನೀವು ಈ ಒಂದು ಕಾನ್ಸೆಪ್ಟನ್ನು ಅಥವಾ ಡಿಫ್ರೆನ್ಸಸನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಕ್ವಶನ್ ಕೇಳಲಿ ಈ ಒಂದು ಟಾಪಿಕ್ಕಿಂದ ನೀನು ಆನ್ಸರ್ ಮಾಡ್ಬೋದು. ನಿಮಗೆ ಕ್ವಶನ್ಸ್ ಹೇಗೆ ರೈಸ್ ಆಗುತ್ತೆ ಈ ಒಂದು ಕಾನ್ಸೆಪ್ಟಿಂದ ಅಂದರೆ, ಒಂದು ಡಿಫ್ರೆನ್ಸಸ್ ಕೇಳ್ಬೋದು ಅಥವಾ ಬೇಸ್ಡ್ ಆನ್ ಡಿಫ್ರೆಂಟ್ ನಾವು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಥರ ಕೇಳ್ಬೋದು. ಸೊ ಅಥವಾ ಅದರ ಕ್ಯಾರೆಕ್ಟರಿಸ್ಟಿಕ್ ರಿಲೇಟೆಡ್ ಕ್ವಶನ್ಸ್ ನಿನಗೆ ಡೈರೆಕ್ಟ್ ಕ್ವಶನ್ಸು ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಹಿಯರ್ ಫಸ್ಟ್ ನಾವು ಬೇಸಿಸ್ ಏನು ತೊಗೊಂಡಿದ್ದೀರಿ ಅಂದರೆ ಮೀನಿಂಗ್. ಸೊ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ the meaning of different market structures. ಸೊ ಫಸ್ಟು ಏನಪ್ಪ ಇದೆ ಇಲ್ಲಿ ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಇದೆ. ಏನು ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ, ವಾಟ್ ಈಸ್ ಪರ್ಫೆಕ್ಟ್ ಕಾಂಪಿಟೇಷನ್? ಇಟ್ ಈಸ್ ದ ಮಾರ್ಕೆಟ್ it is the market where large number of sellers sell homogeneous products at single price. ಇಲ್ಲೇನಾಗುತ್ತೆ ಅಂದರೆ, ಪರ್ಫೆಕ್ಟ್ ಕಾಂಪಿಟೇಷನ್ನಲ್ಲಿ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ ಆ್ಯಂಡ್ ದೇ ಸೆಲ್ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ದಟ್ ಟು ಅಟ್ ಸಿಂಗಲ್ ಪ್ರೈಸಸ್. ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಅಂದರೆ ಏನು? ಸಿಮಿಲರ್ ಪ್ರಾಡಕ್ಟ್ಸ್ ಅಂತ. ಸೇಮ್ ನೇಚರ್ ಆಫ್ ಪ್ರಾಡಕ್ಟ್ಸ್, ಸೇಮ್ ಕೈಂಡ್ ಆಫ್ ಪ್ರಾಡಕ್ಟ್ಸ್. ಅಂದರೆ ಸೇಮ್ ಕೈಂಡ್ ಆಫ್ ಪ್ರಾಡಕ್ಟ್ಸನ್ನು ಅಥವಾ ಸೇಮ್ ನೇಚರ್ ಆಫ್ ಪ್ರಾಡಕ್ಟ್ಸನ್ನು ಸೆಲ್ ಮಾಡ್ತಾರೆ. ಯಾವ ಪ್ರೈಸ್ಗೆ ಸೆಲ್ ಮಾಡ್ತಾರೆ ಅಂದರೆ ಸಿಂಗಲ್ ಪ್ರೈಸ್. ಅಂದರೆ ಸಿಂಗಲ್ ಪ್ರೈಸ್ ಇನ್ ದ ಸೆನ್ಸ್ ಸಿಮಿಲರ್ ಪ್ರೈಸ್ ಅಂತ, ಹೋಮೋಜಿನಿಯಸ್ ಪ್ರೈಸಲ್ಲಿ ಸೇಲ್ ಮಾಡ್ತಾರೆ. ಓಕೆ, ಡಿಫ್ರೆಂಟ್ ಪ್ರೈಸ್ ಮಾಡಲ್ಲ. ಸೊ ಎಲ್ಲ ಒಂದು ಪ್ರಾಡಕ್ಟ್ಸ್ಗೆ ಸೇಮ್ ಪ್ರೈಸ್ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಬಟ್ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸನ್ನು ನಾವು ಇಲ್ಲಿ ಕಾಣಬಹುದು. ದಟ್ ಈಸ್ perfect competition. And when it comes to monopoly, it is a market where the only one seller sell products at different prices. So monopolyಯಲ್ಲಿ only one seller will be there and that seller will sell the products at different prices. ಒಬ್ಬ ಸೆಲ್ಲರು ಅಥವಾ ಒಂದು ದೊಡ್ಡ ಕಂಪನಿ ಸೊ ನಾವು ಈ ಮಾರ್ಕೆಟಲ್ಲಿ ಸೊ ಪ್ರಾಡಕ್ಟ್ಸನ್ನು ಸೇಲ್ ಮಾಡುತ್ತೆ ಅಟ್ ಡಿಫ್ರೆಂಟ್ ಪ್ರೈಸಸ್, ಯೂನಿಕ್ ಪ್ರೈಸಸಲ್ಲಿ ಸೇಲ್ ಮಾಡುತ್ತೆ. ಯಾಕೆಂದರೆ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಸೇಲ್ ಮಾಡ್ತಾ ಇರೋದು ಅದೊಂದೇ ಕಂಪನಿ ಆಗಿರುತ್ತೆ. ಅಂದರೆ ಸೊ ಇಫ್ ಒನ್ ಕಂಪನಿ ಹ್ಯಾವಿಂಗ್ ಹೋಲ್ಡ್ ಆನ್ ಸಮ್ ಪ್ರಾಡಕ್ಟ್ಸ್ ಆರ್ ಸಮ್ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್, ಸೊ ದೇರ್ ವಿ ಕ್ಯಾನ್ ಡಿಸೈಡ್ ದಟ್ ಕಂಪನಿ ಆ್ಯಸ್ ಎ ಮೊನೋಪಲಿ. ಓಕೆ, ಸೊ ಯಾವುದೇ ಒಂದು ಕಂಪನಿ ಒಂದು ಯೂನಿಕ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿ, ಸೊ ಈಗ ಎಕ್ಸಾಂಪಲ್ ನಾವು ಏನು ಮೊನೋಪಲಿಗೆ ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ಗೌರ್ನಮೆಂಟ್ ಕಂಪನೀಸ್ ಲೈಕ್ ರೈಲ್ವೆ ತಗೋಬೋದು. ಸೊ ರೈಲ್ವೆ ಇಸ್ ದ ಮೊನೋಪಲಿ. ಅಂದರೆ ಸೊ ಅದು ಏನು ಪ್ರೈಸ್ ಡಿಸೈಡ್ ಮಾಡುತ್ತೆ ಅದರದ್ದೇ ಓನ್ ಪ್ರೈಸ್ ಇರುತ್ತೆ. ಸೊ ಬೇರೆ ಯಾವುದೇ ಪ್ರೈವೇಟ್ ಸೆಕ್ಟರ್ ರೈಲ್ವೆಯಲ್ಲಿ ಇಲ್ಲ. ಓಕೆ, ಓನ್ಲಿ ಗೌರ್ನಮೆಂಟ್ ಹ್ಯಾಸ್ ದ ಕಂಟ್ರೋಲ್ ಆನ್ ರೈಲ್ವೆ ಡಿಪಾರ್ಟ್ಮೆಂಟ್. So that can be considered as monopoly. Okay, only one seller sell the products at different prices. And when it comes to monopolistic competition, what is monopolistic competition? It is a market where large number of sellers sell differentiated products at different prices. So ಇಲ್ಲಿ monopolistic competition ಅಂದರೆ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ and they sell differentiated products at different prices. ಡಿಫ್ರೆಂಟ್ ಪ್ರಾಡಕ್ಟ್ಸನ್ನು ಸೆಲ್ ಮಾಡ್ತಾರೆ, ಡಿಫ್ರೆಂಟ್ ಪ್ರೈಸಸ್ಗೆ ಸೆಲ್ ಮಾಡ್ತಾರೆ. ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸನ್ನು ನಾವು ಈ ಒಂದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ನೋಡ್ಬೋದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಆಲಿಗೋಪಲಿ, ಇಟ್ ಈಸ್ ಅ ಮಾರ್ಕೆಟ್ ವೇರ್ ಫ್ಯೂ ಸೆಲ್ಲರ್ಸ್
sell same or differentiated products at different prices. ಈ ಆಲಿಗೋಪಲಿ ಮಾರ್ಕೆಟಲ್ಲಿ ಸೊ ವಿ ಕ್ಯಾನ್ ಫೈಂಡ್ ಫ್ಯೂ ಸೆಲ್ಲರ್ಸ್, ಕಡಿಮೆ ನಂಬರ್ ಆಫ್ ಸೆಲ್ಲರ್ಸನ್ನು ನೋಡ್ತೀವಿ. ಆ್ಯಂಡ್ ದೇ ಯೂಸ್ ಟು ಸೆಲ್ ಎ ಸೇಮ್ ಆರ್ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್. ಅವರು ಸೇಲ್ ಮಾಡುವಂತಹ ಪ್ರಾಡಕ್ಟ್ ಏನಾಗಿರುತ್ತೆ, ಸಿಮಿಲರ್ ಪ್ರಾಡಕ್ಟ್ ಆದರೂ ಇರ್ಬೋದು, ವಿಚ್ ಮೀನ್ಸ್ ಹೋಮೋಜಿನಿಯಸ್ ಪ್ರಾಡಕ್ಟ್ ಆದರೂ ಇರ್ಬೋದು, ಅಥವಾ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ಆದರೂ ಅವರು ಸೇಲ್ ಮಾಡ್ಬೋದು. ಅದು ಆಲಿಗೋಪಲಿ ಮಾರ್ಕೆಟ್ ಅಂತ ನಾವು ಕರ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಬ್ಯಾರಿಯರ್ಸ್ ಆಫ್ ಎಂಟ್ರಿ. ಏನೇನು ತೊಡಕುಗಳಿರುತ್ತೆ ಈ ಒಂದು ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ಸಲ್ಲಿ. ಸೊ ಬೈ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಬ್ಯಾರಿಯರ್ಸ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಇನ್ ಕೇಸ್ ಆಫ್ ಪರ್ಫೆಕ್ಟ್ ಕಾಂಪಿಟೀಷನ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಪರ್ಫೆಕ್ಟ್ ಕಾಂಪಿಟೀಷನಲ್ಲಿ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದಿ ಕಂಪನೀಸ್ ನಾವು ನೋಡ್ಬೋದು. ಅಂದರೆ ಝೀರೋ ಬ್ಯಾರಿಯರ್ಸ್ ಅಂತಲೂ ಹೇಳ್ಬೋದು ನಾವು ಇದನ್ನು. ಝೀರೋ ಬ್ಯಾರಿಯರ್ಸ್ ಅಂದರೆ ಸೊ ದೆರ್ ಈಸ್ ನೋ ರಿಸ್ಟ್ರಿಕ್ಷನ್ಸ್ ಟು ಎಂಟರ್ ಇನ್ ಟು ದಿ ಮಾರ್ಕೆಟ್ ಆ್ಯಂಡ್ ಟು ಎಕ್ಸಿಟ್ ಫ್ರಮ್ ದಿ ಮಾರ್ಕೆಟ್. ಯಾವುದೇ ಕಂಪನಿ ಈ ಒಂದು ಪರ್ಫೆಕ್ಟ್ ಕಾಂಪಿಟೀಷನಲ್ಲಿ ಸೇರ್ಕೋಬೋದು ಮತ್ತು ಈಸಿಯಾಗಿ ಅದರಿಂದ ಆಚೆಗೆ ಕೂಡ ಬರ್ಬೋದು ಅಂತ. ಅಂದರೆ ಇಟ್ ಈಸ್ ವೆರಿ ಈಸಿ. ಯಾಕೆ ಈ ಥರ ಈಸಿ ಆ್ಯಂಡ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂದರೆ ಏನು ರಿಸ್ಟ್ರಿಕ್ಷನ್ಸ್ ಅಷ್ಟೊಂದು ಇರೋದಿಲ್ಲ. ಅಂದರೆ ಬ್ಯಾರಿಯರ್ಸ್ ಆಫ್ ಎಂಟ್ರಿ ವೆರಿ ಲೋ ಅಲ್ಲ, ಫುಲ್ ಝೀರೋ ಇರುತ್ತೆ. ಸೊ ಅದಕ್ಕೆ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂತ. ಆ್ಯಂಡ್ ನೆಕ್ಸ್ಟ್ ಮೊನೋಪಲಿಗೆ ಬಂದಾಗ ಬ್ಯಾರಿಯರ್ಸ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಈಸ್ ವೆರಿ ಹೈ. ಮೊನೋಪಲಿಯಲ್ಲಿ ಎಕ್ಸ್ಟ್ರೀಮ್ ಬ್ಯಾರಿಯರ್ಸ್, ಹೈ ಬ್ಯಾರಿಯರ್ಸ್, ವೆರಿ ಹೈ ಬ್ಯಾರಿಯರ್ಸ್ ದಟ್ಟು. ಓಕೆ, ಸೊ ಅಂದರೆ ಸಿಂಗಲ್ ಸೆಲ್ಲರ್ ಇರೋದ್ರಿಂದ ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಮಾರ್ಕೆಟ್ ಅಂದರೆ ಸೊ ಒನ್ ಕಂಪನಿ ಹ್ಯಾಸ್ ಟು ಪ್ರೂವ್ ದಟ್ ಸೊ ಈಸ್ ದ ಒನ್ ಹೂ ಯೂಸ್ ಟು ಸೆಲ್ ಆರ್ ಮ್ಯಾನುಫ್ಯಾಕ್ಚರ್ ಯೂನಿಕ್ ಪ್ರಾಡಕ್ಟ್ಸ್ ಅಂತ. ಸೊ ಇನ್ ಆರ್ಡರ್ ಟು ಪ್ರೂವ್ ದಟ್ ಸೊ ಇಟ್ ಈಸ್ ರಿಕ್ವೈರ್ಡ್ ಟು ಇನ್ವೆಸ್ಟ್ ಮೋರ್ ಅಲ್ವಾ. ಸೊ ನೀವು ಜಾಸ್ತಿ ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಾಗಿರೋದ್ರಿಂದ ಸೊ ಬ್ಯಾರಿಯರ್ಸ್ ಆಫ್ ಎಂಟ್ರಿ ಈಸ್ ವೆರಿ ಹೈ ಅಂತ. ಆ್ಯಂಡ್ ಇನ್ ಕೇಸ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್, ಸೊ ದಟ್ ಈಸ್ ಬ್ಯಾರಿಯರ್ಸ್ ಆರ್ ವೆರಿ ಲೆಸ್, ವೆರಿ ಲೋ. ವಿ ಕ್ಯಾನ್ ಫೈಂಡ್ ವೆರಿ ಲೋ ಬ್ಯಾರಿಯರ್ಸ್ ಅಥವಾ ಲೋ ರಿಸ್ಟ್ರಿಕ್ಷನ್ಸ್ ಇನ್ ಕೇಸ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್. ಈ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿರೋ ಥರನೇ ಇಲ್ಲೂ ಕೂಡ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇರುತ್ತೆ, ಆದರೆ ಲಿಟ್ಲ್ ರಿಸ್ಟ್ರಿಕ್ಷನ್ಸನ್ನು ನಾವು ನೋಡ್ಬೋದು. ಓಕೆ, ಸೊ ವಿ ಕ್ಯಾನ್ ಫೈಂಡ್ ವೆರಿ ಲೋ ರಿಸ್ಟ್ರಿಕ್ಷನ್ಸ್ ಇನ್ ಕೇಸ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್. ಬಟ್ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ನೋ ರಿಸ್ಟ್ರಿಕ್ಷನ್ಸ್ ಅಟ್ ಆಲ್, ಝೀರೋ ರಿಸ್ಟ್ರಿಕ್ಷನ್ಸ್, ಝೀರೋ ಬ್ಯಾರಿಯರ್ಸ್, ಫ್ರೀ ಎಂಟ್ರಿ ಆ್ಯಂಡ್ ಫ್ರೀ ಎಕ್ಸಿಟ್. ಬಟ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇದ್ದರೂ ಕೂಡ ವೆರಿ ಲೋ ಬ್ಯಾರಿಯರ್ಸ್ ಅಂತೂ ಇರುತ್ತೆ. ಬಟ್ ಬ್ಯಾರಿಯರ್ಸ್ ಅನ್ನೋದಿದೆ, ಬಟ್ ವೆರಿ ಲೋ. ಆ್ಯಂಡ್ ಇನ್ ಕೇಸ್ ಆಫ್ ಆಲಿಗೋಪಲಿ ಮಾರ್ಕೆಟಲ್ಲಿ ಬ್ಯಾರಿಯರ್ಸ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಈಸ್ ಹೈ. ಮೊನೋಪಲಿ ಬಿಟ್ಟರೆ ನೆಕ್ಸ್ಟ್ ಸ್ವಲ್ಪ ಕಡಿಮೆ ಇರುವ ಬ್ಯಾರಿಯರ್ಸ್ ಇರೋದು ಯಾವುದರಲ್ಲಿ ಅಂದರೆ ಆಲಿಗೋಪಲಿ ಮಾರ್ಕೆಟಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ಮೊನೋಪೊಲಿಸ್ಟಿಕ್ಕಲ್ಲಿ, ಅದು ಬಿಟ್ಟರೆ ನಮಗೆ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ. ಇನ್ NET ಆ್ಯಂಡ್ KCET ಯು ಕ್ಯಾನ್ ಫೈಂಡ್ ಎ ಕ್ವಶನ್ ಲೈಕ್ ಸೀಕ್ವೆನ್ಸ್. ಯಾವುದರಲ್ಲಿ ಅಂದರೆ ಬೇಸ್ಡ್ ಆನ್ ಕಾಂಪಿಟೇಷನ್ ಅಥವಾ ಬೇಸ್ಡ್ ಆನ್ ಬ್ಯಾರಿಯರ್ಸ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಸೀಕ್ವೆನ್ಸ್ ಮಾಡಿ ಅಂತ ಕೇಳ್ಬೋದು. ಸೀಕ್ವೆನ್ಸ್ ದ ಫಾಲೋಯಿಂಗ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಬೇಸ್ಡ್ ಆನ್ ಬ್ಯಾರಿಯರ್ಸ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಅಂತ ಕ್ವಶನ್ ಕೇಳ್ಬೋದು. ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಇನ್ ರೈಸಿಂಗ್ ಆರ್ಡರ್ ಆರ್ ಇನ್ ಡಿಕ್ರೀಸಿಂಗ್ ಆರ್ಡರ್, ಯಾವ ರೀತಿ ಆದರೂ ಕೇಳ್ಬೋದು. ಇನ್ ರೈಸಿಂಗ್ ಅಥವಾ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕೇಳಿದ್ರೆ ನೀನು ಯಾವುದು ಫಸ್ಟ್ ಬರುತ್ತೆ ಅಂದರೆ ಕಡಿಮೆ ಬ್ಯಾರಿಯರ್ಸ್ ಯಾವುದರಲ್ಲಿ? ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಈಸ್ ದ ಫಸ್ಟ್ ಒನ್, ಅಂದರೆ ಲೆಸ್ ಝೀರೋ ಬ್ಯಾರಿಯರ್ಸ್. ಆ್ಯಂಡ್ ಸೆಕೆಂಡ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ಆ್ಯಂಡ್ ದೆನ್ ಆಲಿಗೋಪಲಿ, ಆ್ಯಂಡ್ ಲಾಸ್ಟ್ಲಿ ಮೊನೋಪಲಿ ಬರ್ತದೆ. ಅಂದರೆ ಝೀರೋ ಬ್ಯಾರಿಯರ್ಸಿಂದ ಹೈ ಅಥವಾ ವೆರಿ ಹೈ ಬ್ಯಾರಿಯರ್ಸ್ ನಾವು ಕಂಪೇರ್ ಮಾಡ್ತಾ ಹೋದರೆ ಫಸ್ಟು ಪರ್ಫೆಕ್ಟ್ ಕಾಂಪಿಟೇಷನ್ ಬರುತ್ತೆ, ಆ್ಯಂಡ್ ನೆಕ್ಸ್ಟು ಮೊನೋಪೊಲಿಸ್ಟಿಕ್ ಬರುತ್ತೆ, ಆ್ಯಂಡ್ ದೆನ್ ಆಲಿಗೋಪಲಿ ಬರುತ್ತೆ, ಆ್ಯಂಡ್ ದೆನ್ ಮೊನೋಪಲಿ ಬರುತ್ತೆ. ಸೊ ಈ ಥರ ನಮಗೆ ಬ್ಯಾರಿಯರ್ಸ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ನ ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ಮಾಡ್ಬೋದು.
So you can find those questions also, so related questions. And next, so if we consider nature of product and price, how we can differentiate between these market structures. So here in case of perfect competition, we can find homogeneous products. Already it is mentioned in the meaning itself. So homogeneous products in the sense similar products anta, same products anta. Okay, so ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಹೋಮೋಜಿನಿಯಸ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾರೆ ಆ್ಯಂಡ್ ಸೇಮ್ ಪ್ರೈಸ್ ಅಂತ, ಅಂದರೆ ದೇ ಸೆಲ್ ದಟ್ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಅಟ್ ಸಿಮಿಲರ್ ಪ್ರೈಸಸ್, ಸೇಮ್ ಪ್ರೈಸಸ್ ಅಥವಾ ಸಿಂಗಲ್ ಪ್ರೈಸಸ್ ಅಂತ ಹೇಳ್ಬೋದು. ಓಕೆ, ಏನು ಎಕ್ಸಾಂಪಲ್ ಕೊಡ್ಬೋದು ಇದರಲ್ಲಿ? ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಸಿ, farmers used to sell their agricultural products in the market at a single price. ಸಿ, ನೀನು ಯಾರೇ ಮಾರ್ಕೆಟ್ ತೊಗೊಂಡು ಬರಲಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಕಂಪ್ಯಾರಿಟಿವ್ಲಿ ಸಿಮಿಲರ್ ಪ್ರೈಸಸ್ಸೇ ಇರುತ್ತೆ. ಒಬ್ಬ ರೈತಗೆ ಜಾಸ್ತಿ ಕೊಡೋದು, ಒಬ್ಬ ರೈತನಿಗೆ ಕಡಿಮೆ ಪ್ರೈಸ್ ಕೊಡೋದು ಆ ಥರ ಇರೋದಿಲ್ಲ. ಓಕೆ, ಸೊ ಅವ್ರ ಪ್ರಾಡಕ್ಟ್ ತಂದಿರೋದು ಕೂಡ ಹೋಮೋಜಿನಿಯಸ್ ಪ್ರಾಡಕ್ಟೇ, ಸಿಮಿಲರ್ ಪ್ರಾಡಕ್ಟೇ. ಸೊ ಅದಕ್ಕೆ ಕಾಂಪಿಟೇಷನ್ ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಆಗಿರೋದ್ರಿಂದ ಸೊ the demand and supply will decide the price. So based on demand and supply only, price of the product will be decided in perfect competition, so that we can find homogeneous products and same price for those homogeneous products. And then monopoly ನೋಡಿದ್ರೆ ಯೂನಿಕ್ ಪ್ರಾಡಕ್ಟ್ಸ್ ಆ್ಯಂಡ್ ಡಿಫರೆಂಟ್ ಪ್ರೈಸಸ್. ಸೊ ನೇಚರ್ ಆಫ್ ಪ್ರಾಡಕ್ಟ್ ಎಂಥದ್ದು? ಯೂನಿಕ್ ಪ್ರಾಡಕ್ಟ್ ಇನ್ ದ ಸೆನ್ಸ್ ಡಿಫ್ರೆಂಟ್ ಪ್ರಾಡಕ್ಟ್ಸ್, ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್. ಆ್ಯಂಡ್ ಪ್ರೈಸಸ್ ನೋಡಿದ್ರೆ ಸೊ ಡಿಫ್ರೆನ್ಷಿಯೇಟ್ ಪ್ರೈಸಸ್. ಸಿ, ಮೊನೋಪೊಲಿ ದೇ ಸೆಲ್ ಯೂನಿಕ್ ಪ್ರಾಡಕ್ಟ್ಸ್ ಅಟ್ ಡಿಫ್ರೆಂಟ್ ಆ್ಯಂಡ್ ಡಿಫ್ರೆನ್ಷಿಯೇಟೆಡ್ ಪ್ರೈಸಸ್. ಆ್ಯಂಡ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ನೋಡಿದ್ರೆ ನೇಚರ್ ಆಫ್ ಪ್ರಾಡಕ್ಟು ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಪ್ರೈಸ್ ಡಿಫ್ರೆನ್ಷಿಯೇಟೆಡ್ ಪ್ರೈಸ್. And oligopoly, either they sell homogeneous product or differentiated product, and they sell at different prices. See, oligopolyಯಲ್ಲಿ ಅವರು ಹೋಮೋಜಿನಿಯಸ್ ಪ್ರಾಡಕ್ಟ್ ಆದರೂ ಸೇಲ್ ಮಾಡ್ತಾರೆ ಅಥವಾ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ಆದರೂ ಸೇಲ್ ಮಾಡ್ತಾರೆ, ಅಂದರೆ ಹೆಟ್ರೋಜಿನಿಯಸ್ ಪ್ರಾಡಕ್ಟ್ ಆದರೂ ಸೇಲ್ ಮಾಡ್ತಾರೆ. ಹೋಮೋಜಿನಿಯಸ್ ಅಂದರೆ ಸಿಮಿಲರ್ ಪ್ರಾಡಕ್ಟು, ಹೆಟ್ರೋಜಿನಿಯಸ್ ಅಂದರೆ ಡಿಫ್ರೆಂಟ್ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ. ಬಟ್ ಪ್ರೈಸು ಡಿಫ್ರೆಂಟ್ ಪ್ರೈಸಸ್ಸೇ ಇರುತ್ತೆ. ಅದು ಹೋಮೋಜಿನಿಯಸ್ ಪ್ರಾಡಕ್ಟ್ ಆಗಲಿ ಹೆಟ್ರೋಜಿನಿಯಸ್ ಪ್ರಾಡಕ್ಟ್ ಆಗಲಿ, ಸೊ ದೇ ಯೂಸ್ ಟು ಸೆಲ್ ಅಟ್ ಎ ಡಿಫ್ರೆಂಟ್ ಪ್ರೈಸ್ ಓನ್ಲಿ. ಆ್ಯಂಡ್ ನೆಕ್ಸ್ಟ್ ಡಿಫರೆನ್ಸ್ ನೋಡಿದ್ರೆ ಸೆಲ್ಲಿಂಗ್ ಕಾಸ್ಟ್. ಸಿ, ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಇಟ್ ಈಸ್ ನೋ ರಿಕ್ವೈರ್ಮೆಂಟ್ ಆಫ್ ಸೆಲ್ಲಿಂಗ್ ಕಾಸ್ಟ್, ವಿಚ್ ಮೀನ್ಸ್ they do not require to spend on advertisement, transportation, warehousing and all. ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಯಾವುದೇ ಒಂದು ಕಂಪನಿ ಸೆಲ್ಲಿಂಗ್ ಕಾಸ್ಟು ಅಥವಾ ಸೆಲ್ಲಿಂಗೋಸ್ಕರ ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡೋ ಅವಶ್ಯಕತೆ ಇಲ್ಲ. ನಾಟ್ ರಿಕ್ವೈರ್ಡ್ ಟು ಸ್ಪೆಂಡ್ ಫಾರ್ ಸೆಲ್ಲಿಂಗ್ ಪರ್ಪಸ್. ಅಂದರೆ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಅವರು ಹೆಚ್ಚು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ demand and supply only decides the prices of the products, so that there is no requirement for advertisement and all. ಈಗ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ಗೆ ಯಾರಾದರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಾ? ನೋ. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ ಇಸ್ ನಾಟ್ ರಿಕ್ವೈರ್ಡ್ ಆಫ್ ಸೆಲ್ಲಿಂಗ್ ಕಾಸ್ಟ್. ನೆಕ್ಸ್ಟ್ ಮೊನೋಪೊಲಿ ನೋಡಿದ್ರೆ ಸೆಲ್ಲಿಂಗ್ ಕಾಸ್ಟ್ ಹೇಗಿರುತ್ತೆ? ನಾಟ್ ರಿಕ್ವೈರ್ಡ್, ಬಟ್ ದೇ ಕ್ಯಾನ್ ಯೂಸ್ ದಟ್. ಮೊನೋಪೊಲಿಯಲ್ಲಿ ಸಿಂಗಲ್ ಸೆಲ್ಲರ್ ಆಗಿರೋದ್ರಿಂದ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಅವರು ಅಂದರೆ ಅಡ್ವರ್ಟೈಸ್ಮೆಂಟ್ ಮೇಲೆ ಸ್ಪೆಂಡ್ ಮಾಡಬೇಕಂತೇನಿಲ್ಲ. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಅಟ್ ಆಲ್. ಬಟ್ ಇಫ್ ದೇ ವಾಂಟ್ ಟು ಇನ್ವೆಸ್ಟ್ ಆನ್ ಅಡ್ವರ್ಟೈಸ್ಮೆಂಟ್, ದೇ ಕ್ಯಾನ್ ಸ್ಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ದೇ ಕ್ಯಾನ್ ಅಟ್ರಾಕ್ಟ್ ದ ಕಸ್ಟಮರ್ಸ್. ಬೇಕಿದ್ದರೆ ಅವ್ರ ಅಡ್ವರ್ಟೈಸ್ಮೆಂಟ್ಸ್ ಮೇಲೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ, ವೇರ್ಹೌಸಿಂಗ್ ಮೇಲೆ ಸೊ ಎಕ್ಸ್ಪೆಂಡಿಚರ್ ಮಾಡ್ಬೋದು, ಬಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಓಕೆ, ಆ್ಯಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ಮೊನೋಪೊಲಿಸ್ಟಿಕ್ ಕಾಂಪಿಟಿಷನ್, selling cost is required to compete with other sellers.
ಅಂದರೆ ಇನ್ ಆರ್ಡರ್ ಟು ಕಾಂಪೀಟ್ ವಿತ್ ದ ಅದರ್ ಕಾಂಪಿಟೀಟರ್ಸ್ ಇನ್ ದ ಮಾರ್ಕೆಟ್, ಇಟ್ ಈಸ್ ರಿಕ್ವೈರ್ಡ್ ಟು ಸ್ಪೆಂಡ್ ಆನ್ selling, which means company has to spend on advertisement, transportation, warehousing and all. ಕಂಪನಿ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಆದರೆ ಅವರು ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಲೇಬೇಕಾಗತ್ತೆ. ಬಿಕಾಸ್ ಇನ್ ಆರ್ಡರ್ ಟು ಕಾಂಪೀಟ್ ವಿತ್ ದ ಕಾಂಪಿಟೀಟರ್ಸ್ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ, ಒಂದು ಮಾರ್ಕೆಟಲ್ಲಿ ಕಾಂಪಿಟೇಷನ್ ಕೊಡಬೇಕು ಅಂದರೆ ಕಂಪಲ್ಸರಿಲಿ ದೇ ರಿಕ್ವೈರ್ ಟು ಸ್ಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್ ಅಂತ. ಆ್ಯಂಡ್ ಲಾಸ್ಟ್ ನೋಡಿದ್ರೆ ಆಲಿಗೋಪಲಿ ಮಾರ್ಕೆಟಲ್ಲಿ ವೆರಿ ಸಿಗ್ನಿಫಿಕೆಂಟ್ಲಿ ರಿಕ್ವೈರ್ಡ್, ಸೆಲ್ಲಿಂಗ್ ಕಾಸ್ಟ್ ಈಸ್ ವೆರಿ ಸಿಗ್ನಿಫಿಕೆಂಟ್ಲಿ ರಿಕ್ವೈರ್ಡ್, ವಿಚ್ ಮೀನ್ಸ್ ಇಟ್ ಈಸ್ ಕಂಪಲ್ಸರಿ, ಇಟ್ ಈಸ್ ಮ್ಯಾಂಡೇಟರಿ ಟು ಇನ್ಕರ್ ಸಮ್ ಅಮೌಂಟ್ ಆರ್ ಇನ್ ಆರ್ಡರ್ ಟು ಕಾಂಪೀಟ್ ಇನ್ ದ ಮಾರ್ಕೆಟ್. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್. Company has to spend money on advertisements. Selling cost is very much required in case of ಆಲಿಗೋಪಲಿ ಮಾರ್ಕೆಟಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಖರ್ಚು ಮಾಡಲೇಬೇಕು, ಕಂಪಲ್ಸರಿ. ಯಾಕೆ ಅಂದರೆ ಆಲಿಗೋಪಲಿ ಮಾರ್ಕೆಟನ್ನು ನಾವು ಕಟ್ ಥ್ರೋಟ್ ಕಾಂಪಿಟೇಷನ್ ಅಂತಲೂ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇನ್ ಆಲಿಗೋಪಲಿ ವಿ ಕ್ಯಾನ್ ಫೈಂಡ್ ಕಟ್ ಥ್ರೋಟ್ ಕಾಂಪಿಟೇಷನ್. ಅಷ್ಟು ಕಾಂಪಿಟೇಷನ್ ಇರುತ್ತೆ, ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಇರುತ್ತೆ. ಸೊ ಹೈ ಕಾಂಪಿಟೇಷನ್ ಇರೋದರಿಂದ ಸೊ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಟು ಸ್ಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್. ತುಂಬಾ ಈಗ ಸೊ ನಾವೇನು ಎಕ್ಸಾಂಪಲ್ ಕೊಡ್ಬೋದು ಆಲಿಗೋಪಲಿಗೆ ಕಂಪನೀಸು ಅಂದರೆ ಏರ್ಲೈನ್ಸು ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿ, ಟೆಲಿಕಾಮ್ ಇಂಡಸ್ಟ್ರಿ. ಬೆಸ್ಟ್ ಎಕ್ಸಾಂಪಲ್ ಟೆಲಿಕಾಮ್ ಇಂಡಸ್ಟ್ರಿ. ಒಂದು ಕಂಪನಿ ಈಗ ಜಿಯೋ ರೇಟ್ಸನ್ನು ಚೇಂಜ್ ಮಾಡ್ತು ಅಂದರೆ ಏರ್ಟೆಲ್ ಚೇಂಜ್ ಮಾಡುತ್ತೆ, ಏರ್ಟೆಲ್ ಚೇಂಜ್ ಮಾಡ್ತು ಅಂದರೆ ನೆಕ್ಸ್ಟು VI ಚೇಂಜ್ ಮಾಡುತ್ತೆ. ಈ ಥರ ಅಂದರೆ ಸೊ ಕಟ್ ಥ್ರೋಟ್ ಕಾಂಪಿಟೇಷನ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಟು ಸ್ಪೆಂಡ್ ಆನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಆಲ್. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಡಿಫ್ರೆನ್ಸ್ ಬೇಸಿಸ್ ನೋಡಿದ್ರೆ ಪ್ರೈಸ್ ಸೆಟ್ಟಿಂಗ್. ಹೌ ದೇ ಸೆಟ್ ಪ್ರೈಸಸ್ ಆ್ಯಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆನ್ ದ ಪ್ರೈಸ್ ಸೆಟ್ಟಿಂಗ್ ಇನ್ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ಸ್. ಇನ್ ಕೇಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಫರ್ಮ್ಸ್ ಆರ್ ಪ್ರೈಸ್ ಟೇಕರ್ಸ್. ಇಲ್ಲಿ ಫರ್ಮ್ಸ್ ಏನಾಗುತ್ತೆ ಅಂದರೆ ಸೊ ದೇ ಆರ್ ಕನ್ಸಿಡರ್ಡ್ ಆಸ್ ಪ್ರೈಸ್ ಟೇಕರ್ಸ್. ಯಾರು ಪರ್ಫೆಕ್ಟ್ ಕಾಂಪಿಟೇಷನಲ್ಲಿರುವ ಫರ್ಮ್ಸು ಪ್ರೈಸ್ ಟೇಕರ್ಸ್. ಆ್ಯಂಡ್ ಇನ್ ಕೇಸ್ ಆಫ್ ಮೊನೋಪೊಲಿ ದೇ ಆರ್ ದ ಪ್ರೈಸ್ ಮೇಕರ್ಸ್. ಆ್ಯಂಡ್ ಇನ್ ಕೇಸ್ ಆಫ್ monopolistic competition, firms are price makers, and even in oligopoly also firms are price makers. In this point you should observe that in all three cases, monopoly, monopolistic and oligopoly, firms are the price makers. But in perfect competition, firms are ಪ್ರೈಸ್ ಟೇಕರ್ಸ್. ಸೊ ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಬಿಟ್ಟರೆ ಇನ್ನೆಲ್ಲ ಮಾರ್ಕೆಟ್ ಸ್ಟ್ರಕ್ಚರ್ಸಲ್ಲೂ ಕೂಡ ಕಂಪನಿಗಳು ಪ್ರೈಸ್ ಮೇಕರ್ಸೇ. ವಾಟ್ ಈಸ್ ದಿಸ್ ಪ್ರೈಸ್ ಟೇಕರ್ ಆ್ಯಂಡ್ ಪ್ರೈಸ್ ಮೇಕರ್? ವಾಟ್ ಈಸ್ ದ ಕೀ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಟರ್ಮ್ಸ್? ಪ್ರೈಸ್ ಟೇಕರ್ಸ್ಗೂ ಪ್ರೈಸ್ ಮೇಕರ್ಸ್ಗೂ ಏನು ಡಿಫರೆನ್ಸ್ ಅಪ್ಪ ಅಂದರೆ, ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ಪ್ರೈಸ್ ಡಿಸೈಡ್ ಆಗಿರೋದ್ರಿಂದ ಪ್ರೈಸು ಏನಲ್ಲಿ ಸಪ್ಲೈ ಡಿಮ್ಯಾಂಡ್ ಡಿಸೈಡ್ ಮಾಡುತ್ತೋ ಅದೇ. ಅಂದರೆ ಕಸ್ಟಮರ್ ಏನು ಕೊಡ್ತಾನೋ ಆ ಪ್ರೈಸೇ ನಾವು ತಗೋಬೇಕು ಆಸ್ ಎ ಸೆಲ್ಲರ್. ಸೊ ಅಂದರೆ ಮಾರ್ಕೆಟಲ್ಲಿ ಏನು ಪ್ರೈಸ್ ಡಿಸೈಡ್ ಆಗುತ್ತೋ ಅದೇ ಫೈನಲ್ ಪ್ರೈಸ್ ಫಾರ್ ದಟ್ ಪ್ರಾಡಕ್ಟ್, ಅದನ್ನೇ ನಾವು ತಗೋಬೇಕು. ಅಂದರೆ ಸೆಲ್ಲರ್ ಆಗಿ ಆಸ್ ಎ ಸೆಲ್ಲರ್ ಯು ಶುಡ್ ಗೆಟ್ ದಟ್ ಪ್ರೈಸ್ ಡಿಸೈಡೆಡ್ ಬೈ ದ ಮಾರ್ಕೆಟ್ ಕಂಡೀಷನ್ಸ್. ಮಾರ್ಕೆಟಲ್ಲಿ ಏನು ಪ್ರೈಸ್ ಡಿಸೈಡ್ ಆಗುತ್ತೋ ಅದನ್ನು ಮಾತ್ರನೇ ತೊಗೊಳ್ತೀಯ ನೀನು. ಅದಕ್ಕಿಂತ ಯು ಕೆನಾಟ್ ಚಾರ್ಜ್ ಮೋರ್ ಪ್ರೈಸ್ ಆನ್ ದ ಪ್ರಾಡಕ್ಟ್ ಬಿಕಾಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ವಿಲ್ ಡಿಸೈಡ್ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ ಇನ್ ಪರ್ಫೆಕ್ಟ್ ಕಾಂಪಿಟೇಷನ್. ಸೊ ಇಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸ್ಡ್ ಪ್ರೈಸ್ ಡಿಸೈಷನ್ ಆಗಿರೋದ್ರಿಂದ ನೀನು ಸೆಲ್ಲರು ಪ್ರೈಸನ್ನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ ಅಥವಾ ಹೈ ಪ್ರೈಸ್ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಈಸ್ ವಾಟ್ ಪ್ರೈಸ್ ಟೇಕರ್ಸ್. ಬಟ್ ಪ್ರೈಸ್ ಮೇಕರ್ಸ್ ಅಂದರೆ ಸೊ ದೇ ಕ್ಯಾನ್ ಡಿಸೈಡ್ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್.
In case of monopoly, monopolistic and oligopoly, seller can decide the price of the product. Okay, so that they are considered as price makers. ಮೊನೊಪೊಲಿಯಲ್ಲಿ, ಮೊನೊಪೊಲಿಸ್ಟಿಕ್ಕಲ್ಲಿ ಮತ್ತು ಅಲಿಗೋಪಲಿಯಲ್ಲಿ ಫರ್ಮ್ಸು ಅಥವಾ ಕಂಪನೀಸು ಪ್ರೈಸನ್ನು ಡಿಸೈಡ್ ಮಾಡ್ಬೋದು. ಅವರೇ ಡಿಸೈಡ್ ಮಾಡ್ಬೋದು ನನ್ನ ಕಂಪನಿಯ ಪ್ರಾಡಕ್ಟು ಎಷ್ಟು ಅಮೌಂಟ್ಗೆ ನಾನು ಸೇಲ್ ಮಾಡಬೇಕು ಅನ್ನೋದನ್ನು ದೇ ಕ್ಯಾನ್ ಡಿಸೈಡ್ ಇಟ್, ಸೊ ದಟ್ ದೇ ಆರ್ ಕನ್ಸಿಡರ್ಡ್ ಟು ಬಿ ಪ್ರೈಸ್ ಮೇಕರ್ಸ್. ಆ್ಯಂಡ್ ನೆಕ್ಸ್ಟು ಸಬ್ಸ್ಟಿಟ್ಯೂಟ್ಸ್ ಆಫ್ ಪ್ರಾಡಕ್ಟ್ಸ್. ಇಫ್ ವಿ ಕನ್ಸಿಡರ್ ದಿಸ್ ಆಸ್ ಎ ಬೇಸಿಸ್, ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸನ್ನು ನೋಡ್ಬೋದು. ಸಬ್ಸ್ಟಿಟ್ಯೂಟ್ಸ್ ಅಂದರೆ ಏನು? ಬದಲಿ ವಸ್ತುಗಳು. ಅಂದರೆ ಈಗ ಕಾಫಿ ಇಲ್ಲ ಅಂದರೆ ಟೀ ಕುಡಿಬೋದು, ಟೀ ಇಲ್ಲ ಅಂದರೆ ಹಾರ್ಲಿಕ್ಸ್ ಕುಡಿಬೋದು, ಹಾರ್ಲಿಕ್ಸ್ ಇಲ್ಲ ಅಂದರೆ ಬೋರ್ನ್ವಿಟಾ. ಸೊ ಈ ಲೈಕ್ ವೈಸ್ ಓಕೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಇರುತ್ತೆ ಯಾವುದರಲ್ಲಿ? ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ. ಬಟ್ ಇನ್ ಕೇಸ್ ಆಫ್ ಮೊನೋಪೊಲಿ, ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್. ವಿ ಕೆನಾಟ್ ಫೈಂಡ್ any closed substitute in case of monopoly. And in case of monopolistic competition, close but not perfect substitutes. Somehow we can find close substitutes but not completely perfect substitutes. ಕೆಲವೊಂದು ಸಬ್ಸ್ಟಿಟ್ಯೂಟ್ ಗೂಡ್ಸನ್ನು ನೋಡ್ಬೋದು, ಅಥವಾ ಆ ಒಂದು ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್ ಅಂದರೆ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಸಿಗುತ್ತೆ, ಆದರೆ ಕಂಪ್ಲೀಟಾಗಿ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್ ಆಗಿರೋದಿಲ್ಲ. ಓಕೆ, ಆ್ಯಂಡ್ ದೆನ್ ಆಲಿಗೋಪಲಿಯಲ್ಲಿ ಬಂದರೆ ವಿ ಕ್ಯಾನ್ ಫೈಂಡ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್. ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಆರ್ ಅವೈಲೇಬಲ್ ಇನ್ ಆಲಿಗೋಪಲಿ ಮಾರ್ಕೆಟ್. ಅಂದರೆ ಫ್ಯೂ ಸೆಲ್ಲರ್ಸ್ ಇರ್ತಾರಲ್ವಾ, ಸೊ ದಟ್ ಒಂದು ಕಂಪ್ನಿ ಇಲ್ಲಾಂದರೆ ಇನ್ನೊಂದು ಕಂಪ್ನಿ ಆ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಸೆವೆಂತ್ ಕೀ ಡಿಫ್ರೆನ್ಸ್ ನೋಡಿದ್ರೆ ಯೂನಿಕ್ ಫೀಚರ್ಸ್. ಸೊ ವಾಟ್ unique features we can have in different market structures ಅಂದರೆ, in case of perfect competition, no government intervention. Government will not interfere in perfect competition. ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ನಮಗೆ ಫ್ರೀ ಎಂಟ್ರಿ ಫ್ರೀ ಎಕ್ಸಿಟ್ ಅಂತ ನೋಡಿದ್ವಿ ನಾವು ಸ್ಟಾರ್ಟಿಂಗಲ್ಲಿ. ಸೊ ದಟ್ ಗೌರ್ನಮೆಂಟ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್ ಮಾರ್ಕೆಟ್. ಆ್ಯಂಡ್ ಸೆಕೆಂಡ್ ಕೀ ಒಂದು ಫೀಚರ್ ಏನಪ್ಪ ಅಂದರೆ ಈ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ, ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ನೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಸೊ ಆಸ್ ಅರ್ಲಿಯರ್ ಐ ಹ್ಯಾವ್ ಮೆನ್ಷನ್ಡ್ ದಟ್ ನೋ ನೀಡ್ ಟು ಸ್ಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್, no need to spend on transportation, no need to spend on warehousing and all. Okay, so that is why no transportation cost in case of perfect competition. And next, when it comes to monopoly, key features or unique features are price discrimination. See, there will be a single seller in monopoly, so that single seller will decide the price, and he can, or that company can discriminate the prices. Based on the region they can discriminate, and based on the gender they can discriminate. ಅಂದರೆ as per their requirement, as per their wish, they can discriminate the prices. ಅಂದರೆ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು? ಸೆಲ್ಲಿಂಗ್ ದ ಸೇಮ್ ಪ್ರಾಡಕ್ಟ್ ಅಟ್ ಡಿಫ್ರೆಂಟ್ ಪ್ರೈಸಸ್. ಒಂದೇ ಪ್ರಾಡಕ್ಟನ್ನೇ ಡಿಫ್ರೆಂಟ್ ಕಸ್ಟಮರ್ಗೆ ಡಿಫ್ರೆಂಟ್ ಪ್ರೈಸಸಲ್ಲಿ ಸೇಲ್ ಮಾಡೋದು, ಅದು ಪ್ರೈಸ್ ಡಿಸ್ಕ್ರಿಮಿನೇಷನ್. ಸೊ ದಟ್ ಈಸ್ ಪಾಸಿಬಲ್ ಇನ್ ಕೇಸ್ ಆಫ್ ಮೊನೋಪೊಲಿ. ಆ್ಯಂಡ್ ನೆಕ್ಸ್ಟ್ ಯೂನಿಕ್ ಫೀಚರ್ ಏನಪ್ಪ ಮೊನೋಪೊಲಿದು ಅಂದರೆ ಫುಲ್ ಕಂಟ್ರೋಲ್ ಆನ್ ಸಪ್ಲೈ. ಸಿ ಆಸ್ ಐ ಮೆನ್ಷನ್ಡ್ ಬಿಫೋರ್, ಮೊನೋಪೊಲಿ ವಿಲ್ ಹ್ಯಾವ್ ಎ ಫುಲ್ ಕಂಟ್ರೋಲ್ ಆನ್ ದಿ ಸಪ್ಲೈ ಆ್ಯಂಡ್ ಈವನ್ ಫುಲ್ ಕಂಟ್ರೋಲ್ ಆನ್ ದಿ ಮಾರ್ಕೆಟ್, ಬಿಕಾಸ್ ದಟ್ ಈಸ್ ದ ಸಿಂಗಲ್ ಕಂಪನಿ. They used to sell different products. They will decide the price. They will discriminate the price, so that they will have a control on supply. Supply ಮೇಲೆ ಅವರಿಗೆ ಕಂಟ್ರೋಲ್ ಅನ್ನೋದು ಇರ್ತದೆ. ಆ್ಯಂಡ್ ನೆಕ್ಸ್ಟ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಗೆ ಬಂದರೆ ಏನು ಕೀ ಫೀಚರ್ಸ್ ನೋಡ್ಬೋದು, ಏನು ಯೂನಿಕ್ ಫೀಚರ್ಸ್ ನೋಡ್ಬೋದು ಅಂದರೆ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. ಸೊ ಮೊನೋಪೊಲಿಸ್ಟಿಕಲ್ಲಿ companies used to sell different products, unique products, different productsನ್ನು ಸೇಲ್ ಮಾಡ್ತಾರೆ. ಆ್ಯಂಡ್ ಎಕ್ಸಸ್ ಕೆಪಾಸಿಟಿ,
In monopolistic competition you can find a ಎಕ್ಸಸ್ ಕೆಪಾಸಿಟಿ. ಏನೆಲ್ಲ ಎಕ್ಸಾಂಪಲ್ಸ್ ಕೊಡ್ಬೋದು ಅಂದರೆ ಟೂತ್ಪೇಸ್ಟ್ ಅಂತೆ, ಸಾಫ್ಟ್ ಡ್ರಿಂಕ್ಸ್ ಅಂತೆ, ಆರ್ ನಾವು ಕ್ಲಾತಿಂಗ್ ರಿಲೇಟೆಡ್ ಅಂದರೆ ಸೊ ದೇ ಸೆಲ್ ಸಮ್ ಸಾರ್ಟ್ ಆಫ್ ಹೋಮೋಜಿನಿಯಸ್ ಪ್ರಾಡಕ್ಟೇ ಬಟ್ ಅಟ್ ಡಿಫ್ರೆಂಟ್ ಪ್ರೈಸಸ್ ಅಲ್ವಾ. ಸೊ ವಿ ಕ್ಯಾನ್ ಫೈಂಡ್ ಎಕ್ಸಸ್ ಕೆಪಾಸಿಟಿ. ಓಕೆ, ಸೊ ಬೇಸ್ಡ್ ಆನ್ ದ ಡಿಮ್ಯಾಂಡ್ ದೇ ವಿಲ್ ಮ್ಯಾನುಫ್ಯಾಕ್ಚರ್ ದ ಪ್ರಾಡಕ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಆಲಿಗೋಪಲಿ ಬಂದರೆ ಏನು ಯೂನಿಕ್ ಫೀಚರ್ಸ್ನ ನಾವು ನೋಡ್ಬೋದು ಅಂದರೆ ಪ್ರೈಸ್ ರಿಜಿಡಿಟಿ. ಪ್ರೈಸ್ ರಿಜಿಡಿಟಿ ಇನ್ ದ ಸೆನ್ಸ್, ಸೊ ಇಫ್ ಒನ್ ಕಂಪನಿ ಇನ್ಕ್ರೀಸ್ ದೇರ್ ಪ್ರೈಸ್ ಆರ್ ದೇರ್ ಪ್ರಾಡಕ್ಟ್ ಪ್ರೈಸ್, ಅನದರ್ ಕಾಂಪಿಟೇಟರ್ ವಿಲ್ ಇನ್ಕ್ರೀಸ್ ದ ಪ್ರೈಸ್. If one company decreases their price or their product price, another company will decrease the price. ಅಂದರೆ ಇಲ್ಲಿ ನಾವೇ ಸಿಂಗಲ್ ಆಗಿದ್ದರೆ ನಾವು ಪ್ರೈಸು ಎಷ್ಟು ಬೇಕಾದರೂ ಡಿಸೈಡ್ ಮಾಡ್ಬೋದು. ಹೈ ಪ್ರೈಸ್ ಆದರೂ ಚಾರ್ಜ್ ಮಾಡ್ಬೋದು, ಲೋ ಪ್ರೈಸ್ ಆದರೂ ಚಾರ್ಜ್ ಮಾಡ್ಬೋದು, ಅಥವಾ ಡಿಫ್ರೆನ್ಷಿಯೇಟೆಡ್ ಪ್ರೈಸ್ ಆದರೂ ನಾವು ಮಾಡ್ಬೋದು. ಬಟ್ ಆಲಿಗೋಪಲಿ ಹಾಗಲ್ಲ. ದೆರ್ ವಿಲ್ ಬಿ ಅ ಫ್ಯೂ ಸೆಲ್ಲರ್ಸ್ who used to sell homogeneous or heterogeneous products, so that price rigidity will happen. ಅಂದರೆ ರಿಜಿಡ್ನೆಸ್. ನಾನು ಜಾಸ್ತಿ ಮಾಡಿದ್ರೆ ಪ್ರೈಸು ನನಗೆ ಕಸ್ಟಮರ್ಸ್ ಸಿಗ್ತಾರೋ ಇಲ್ವೋ, ಅಥವಾ ನಾನು ಕಡಿಮೆ ಮಾಡಿದ್ರೆ ನನಗೆ ಲಾಸ್ ಆಗುತ್ತೇನೋ. ಸೊ ದಿಸ್ ಕೈಂಡ್ ಆಫ್ ಡೈಲಮಾ ವಿಲ್ ಹ್ಯಾಪನ್ ಇನ್ ಕೇಸ್ ಆಫ್ ಆಲಿಗೋಪಲಿ ಮಾರ್ಕೆಟ್. ಆ್ಯಂಡ್ ನೆಕ್ಸ್ಟ್ ಫೀಚರ್ಸ್ ಏನಪ್ಪ ಅಂದರೆ ಪ್ರೈಸ್ ಲೀಡರ್ಶಿಪ್. ಓಕೆ, ಒನ್ ಕ್ಯಾನ್ have that price leadership in oligopoly market structure. ಈ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಒಂದು ಪ್ರೈಸ್ ಲೀಡರ್ಶಿಪ್ಪನ್ನು ನಾವು ಇಲ್ಲಿ ಅಂದರೆ ಇಫ್ ಯು ಆರ್ ಸೆಲ್ಲಿಂಗ್ ಅ ಯೂನಿಕ್ ಪ್ರಾಡಕ್ಟ್, ಸೊ ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ಎ ಪ್ರೈಸ್ ಲೀಡರ್ಶಿಪ್ ಇನ್ ದಟ್ ಮಾರ್ಕೆಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಫೀಚರ್ ನೋಡೋದಾದರೆ ಕಾರ್ಟೆಲ್ಸ್. ಕಾರ್ಟೆಲ್ ಇನ್ ದ ಸೆನ್ಸ್ ಇಟ್ ಇಸ್ ಅ ಗ್ರೂಪ್ ಆಫ್ ಕಂಪನೀಸ್ ಅಂತ. ಟು ಅಚೀವ್ ಅ ಸಿಮಿಲರ್ ಗೋಲ್ಸ್, ಸೊ ಸಮ್ ಕಂಪನೀಸ್ ವಿಲ್ ಫಾರ್ಮ್ ಎ ಗ್ರೂಪ್ಸ್, ಕಾರ್ಟೆಲ್ಸ್ ಅಂತ ಕರಿತೀವಿ ಅದನ್ನು. ಅಂದರೆ ಕಂಪನೀಸು ಏನು ಫ್ಯೂ ಕಂಪನೀಸ್ ಇರುತ್ತೆ ಆಲಿಗೋಪಲಿ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ, ಸೊ ದೇ ವಿಲ್ ಫಾರ್ಮ್ ಎ ಗ್ರೂಪ್ಸ್. ಒಂದು ಗುಂಪು ಕಟ್ಕೊಳ್ತಾರೆ ಕಂಪನೀಸ್. ಏನಕ್ಕೆ ವೈ ದೇ ಫಾರ್ಮ್ ಗ್ರೂಪ್ಸ್ ಅಂದರೆ, ಇದು ಮೇ ಬಿ ಫಾರ್ ಡಿಸೈಡಿಂಗ್ ದ ಪ್ರೈಸಸ್ ಆರ್ ಮೇ ಬಿ ಟು ಕಾಂಪೀಟ್ ವಿತ್ ಒನ್ ಅನದರ್, ಅಥವಾ ಒಂದು ಹೆಲ್ತಿ ಕಾಂಪಿಟೀಷನನ್ನು ಸಾಧಿಸಲಿಕ್ಕೆ ದೇ ಮೇ ಫಾರ್ಮ್ ಕಾರ್ಟೆಲ್ಸ್ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಫೀಚರ್ ನೋಡೋದಾದರೆ ಕಿಂಕ್ಡ್ ಡಿಮ್ಯಾಂಡ್ ಕರ್ವ್. ಕಿಂಕ್ಡ್ ಇನ್ ದ ಸೆನ್ಸ್ ಜಿಗಿಯೋದು. ಪ್ರೈಸಸ್ಸು ಒಬ್ಬರು ಜಾಸ್ತಿ ಮಾಡಿದ್ರೆ ಇನ್ನೊಬ್ರು ಜಾಸ್ತಿ ಮಾಡ್ತಾರೆ, ಒಬ್ಬರು ಕಡಿಮೆ ಮಾಡಿದ್ರೆ ಇನ್ನೊಬ್ರು ಕಡಿಮೆ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ದ ಕಿಂಕ್ಡ್ ಡಿಮ್ಯಾಂಡ್ ಕರ್ವ್. ಅಂದರೆ ಪ್ರೈಸಸ್ಸು ಸೊ ಒಬ್ಬರು ಚೇಂಜ್ ಮಾಡಿದ್ರೆ ಇನ್ನೊಬ್ಬರು ಚೇಂಜ್ ಮಾಡೋದ್ರಿಂದ ದ ಡಿಮ್ಯಾಂಡ್ ಕರ್ವ್ ವಿಲ್ ಡಿಫರ್. ಓಕೆ, ಸೊ ದೇರ್ ವಿಲ್ ಬಿ ಎ ಕಿಂಕ್ ಇನ್ ಡಿಮ್ಯಾಂಡ್ ಕರ್ವ್ಸ್ ಅಂತ. ಡಿಮ್ಯಾಂಡ್, ಸೊ ದಟ್ ಇಟ್ ಗಿವ್ಸ್ ಕಿಂಕ್ ಡಿಮ್ಯಾಂಡ್ ಕರ್ವ್. ಸೊ ಮೇನ್ ಫೀಚರೇ ಇದು ಆಲಿಗೋಪಲಿದು, ಕಿಂಕ್ ಡಿಮ್ಯಾಂಡ್ ಕರ್ವ್ ಆ್ಯಂಡ್ ಪ್ರೈಸ್ ರಿಜಿಡಿಟಿ. ವೇರ್ ಎವರ್ ಯು ಫೈಂಡ್ ದೀಸ್ ಟೂ ವರ್ಡ್ಸ್, ಪ್ರೈಸ್ ರಿಜಿಡಿಟಿ ಆ್ಯಂಡ್ ಕಿಂಕ್ ಡಿಮ್ಯಾಂಡ್ ಕರ್ವ್, ಸೊ ಡೆಫಿನೆಟ್ಲಿ ದಟ್ ವಿಲ್ ಬಿ ಆಲಿಗೋಪಲಿ ಮಾರ್ಕೆಟ್ ಸ್ಟ್ರಕ್ಚರ್. ಓಕೆ, ಸೊ ಅದು ನೀನು ಪ್ರೈಸ್ ರಿಜಿಡಿಟಿ ಮತ್ತು ಕಿಂಕ್ಡ್ ಡಿಮ್ಯಾಂಡ್ ಕರ್ವ್ ಅನ್ನೋ ವರ್ಡ್ ನಿಮಗೆ ಕ್ವಶನ್ನಲ್ಲಿ ಕಾಣಿಸ್ತು ಅಂದರೆ ಅದು ನಮಗೆ ಕಂಪಲ್ಸರಿ ಆಲಿಗೋಪಲಿ ಮಾರ್ಕೆಟ್ ಆಗಿರಬೇಕು. ಆ್ಯಂಡ್ ಇನ್ನು ಲಾಸ್ಟು 3 ಡಿಫ್ರೆನ್ಸಸ್ ನೋಡಿದ್ರೆ, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕಾಂಪಿಟೇಷನ್, ಮೊನೋಪೊಲಿಯಲ್ಲಿ ರಿಲೇಟಿವ್ಲಿ ಇನ್ಎಲಾಸ್ಟಿಕ್, ಆ್ಯಂಡ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ರಿಲೇಟಿವ್ಲಿ ಎಲಾಸ್ಟಿಕ್, ಆ್ಯಂಡ್ ಆಲಿಗೋಪಲಿಯಲ್ಲಿ ಬೋತ್ ಹೈ ಎಲಾಸ್ಟಿಕ್ ಆ್ಯಂಡ್ ಇನ್ಎಲಾಸ್ಟಿಕ್. ಏನಿವೆಲ್ಲ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಪ್ರೈಸ್ ಚೇಂಜ್ ಆದಂಗೆಲ್ಲ ಅಥವಾ ಇನ್ಕಮ್ ಚೇಂಜ್ ಆದಂಗೆಲ್ಲ ಡಿಮ್ಯಾಂಡ್ ಚೇಂಜ್ ಆದರೆ ಅದು ನಾವು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂತ ಕರಿತೀವಿ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅಂದರೆ ಚೇಂಜ್ ಇನ್ ಡಿಮ್ಯಾಂಡ್ ಡ್ಯೂ ಟು ಚೇಂಜ್ ಇನ್ ಇನ್ಕಮ್ ಆರ್ ಡ್ಯೂ ಟು ಚೇಂಜ್ ಇನ್ ಪ್ರೈಸಸ್. Okay, that is what elasticity of demand. So by taking into consideration elasticity of demand, perfect competition is perfectly elastic in the sense
ಇ ಈಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಅಂತ ಬರುತ್ತೆ. ಓಕೆ, ಆ್ಯಂಡ್ ಮೊನೋಪೊಲಿಯಲ್ಲಿ ರಿಲೇಟಿವ್ಲಿ ಇನ್ಎಲಾಸ್ಟಿಕ್ ವಿಚ್ ಮೀನ್ಸ್ ಇ ಈಸ್ ಈಕ್ವಲ್ಸ್ ಟು ಲೆಸ್ ದ್ಯಾನ್ 1 ಅಂತ ಬರುತ್ತೆ. ಆ್ಯಂಡ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ರಿಲೇಟಿವ್ಲಿ ಎಲಾಸ್ಟಿಕ್ ಅಂದರೆ ಸೊ ಇ ಈಸ್ ಈಕ್ವಲ್ಸ್ ಟು ಗ್ರೇಟರ್ ದ್ಯಾನ್ 1 ಅಂತ ಬರುತ್ತೆ. ಆ್ಯಂಡ್ ಆಲಿಗೋಪೊಲಿಯಲ್ಲಿ ಇದರ್ ಹೈ ಎಲಾಸ್ಟಿಕ್ ಆರ್ ಇನ್ಎಲಾಸ್ಟಿಕ್ ಎರಡೂ ಇರುತ್ತೆ ಅದರಲ್ಲಿ ಅಂತ. ಓಕೆ, ಇ ಈಸ್ ಈಕ್ವಲ್ಸ್ ಟು ಲೆಸ್ ದ್ಯಾನ್ 1 ಇರುತ್ತೆ, ಇ ಈಸ್ ಈಕ್ವಲ್ಸ್ ಟು ಗ್ರೇಟರ್ ದ್ಯಾನು ಇರುತ್ತೆ. ಅಂದರೆ ಚೇಂಜಸ್ ಆಗ್ತಾ ಇರುತ್ತೆ ಅಂತ, ಬಿಕಾಸ್ ಫ್ಯೂ ಸೆಲ್ಲರ್ಸ್ ಇರ್ತಾರಲ್ವ, ಸೊ ದಟ್. ಆ್ಯಂಡ್ ನೆಕ್ಸ್ಟು ಡಿಮ್ಯಾಂಡ್ ಕರ್ವ್. ವಾಟ್ ಕೈಂಡ್ ಆಫ್ ಡಿಮ್ಯಾಂಡ್ ಕರ್ವ್ ವಿ ಕ್ಯಾನ್ ಫೈಂಡ್ ಇನ್ ದಿಸ್ ಡಿಫ್ರೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ಸ್ ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ದೆರ್ ವಿಲ್ ಬಿ ಎ ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್. ಸೊ ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್ ಅನ್ನೋದು ಇರುತ್ತೆ ನಮಗೆ. ಸೊ ಇಲ್ಲಿ ಇದು ಡಯಾಗ್ರಾಮ್ ಆದರೆ ಈ ಥರ ನಮಗೆ, ಸೊ ವಿ ಕ್ಯಾನ್ ಫೈಂಡ್ ಎ ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್ ಅಂತ. ಆ್ಯಂಡ್ ನೆಕ್ಸ್ಟು ಮೊನೋಪೊಲಿಯಲ್ಲಿ ಡೌನ್ವಾರ್ಡ್ ಡಿಮ್ಯಾಂಡ್ ಕರ್ವ್. ಸೊ ಡೌನ್ವಾರ್ಡ್ ಇರುತ್ತೆ ನಮಗೆ. ಸೊ ಇದು ಡಿಮ್ಯಾಂಡ್ ಕರ್ವ್ ಇದು ಡೌನ್ವಾರ್ಡ್, ಈ ಥರ ಡೌನ್ವಾರ್ಡ್ ತೋರಿಸುತ್ತೆ. ಆ್ಯಂಡ್ ದೆನ್ ಈವನ್ ಇನ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಆಲ್ಸೋ ವಿ ಕ್ಯಾನ್ ಫೈಂಡ್ ಡೌನ್ವಾರ್ಡ್ ಡಿಮ್ಯಾಂಡ್ ಕರ್ವ್. ಆ್ಯಂಡ್ ಆಲಿಗೋಪೊಲಿಯಲ್ಲಿ ಕಿಂಕ್ಡ್ ಡಿಮ್ಯಾಂಡ್ ಕರ್ವ್. ಕಿಂಕ್ಡ್ ಡಿಮ್ಯಾಂಡ್ ಕರ್ವ್ ಇನ್ ದ ಸೆನ್ಸ್ ಸೊ ವೇರಿ ಆಗ್ತಾ ಇರುತ್ತೆ. ಓಕೆ, ಡ್ಯೂ ಟು ಫ್ಲಕ್ಚುಯೇಷನ್ಸ್ ಇನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ್ಯಂಡ್ ಪ್ರೈಸಸ್ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕೀ ಡಿಫರೆನ್ಸ್ ಅಥವಾ ಕೀ ಬೇಸಿಸ್ ಈಸ್ ಪ್ರಾಫಿಟ್ ಟೈಪ್. ಇನ್ ಕೇಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಲಾಂಗ್ ರನ್ನಲ್ಲಿ ನಾರ್ಮಲ್ ಪ್ರಾಫಿಟ್ ಇರುತ್ತೆ, ಶಾರ್ಟ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್. ಸಿ, ಪರ್ಫೆಕ್ಟ್ ಕಾಂಪಿಟೇಷನ್, ಇನ್ ಕೇಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಲಾಂಗ್ ರನ್ ಕಂಪನಿ ಕ್ಯಾನ್ ಮೇಕ್ ಎ ನಾರ್ಮಲ್ ಪ್ರಾಫಿಟ್, ಇನ್ ಶಾರ್ಟ್ ರನ್ company can make a super normal profit. And in case of monopoly, long run company can make super normal profit and short run normal loss or excess profit. Why this normal loss or excess profit? See, monopoly ಅಂದರೆ ಏನು? ಸಿಂಗಲ್ ಸೆಲ್ಲರ್. ಆ ಸಿಂಗಲ್ ಸೆಲ್ಲರ್ ಆಗಬೇಕು ಅಂದರೆ ಇನ್ ಆರ್ಡರ್ ಟು ಅಚೀವ್ ದಟ್ ಮೊನೋಪೊಲಿ ಸೊ ಯು ನೀಡ್ ಟು ಇನ್ವೆಸ್ಟ್ ಮೋರ್. ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಮಾರ್ಕೆಟ್ಗೆ ಬರಬೇಕು. ಅಂದರೆ ಅಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಶಾರ್ಟ್ ರನ್ನಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೋ, ಪ್ರಾಫಿಟ್ ಬಂದರೆ ಜಾಸ್ತಿ ಪ್ರಾಫಿಟ್ ಬರ್ಬೋದು, ಇಲ್ಲ ಕಂಪ್ಲೀಟಾಗಿ ಲಾಸ್ ಆಗ್ಬೋದು. ಬಟ್ ಹೆವಿ ಲಾಸಸ್ ಅಂತೂ ಆಗೋಲ್ಲ, ನಾರ್ಮಲ್ ಲಾಸಸ್. ಸೊ ದಟ್ ಶಾರ್ಟ್ ರನ್ನಲ್ಲಿ ನಾರ್ಮಲ್ ಲಾಸ್ ಆರ್ ಎಕ್ಸೆಸ್ ಪ್ರಾಫಿಟ್. ಬಟ್ ಲಾಂಗ್ ರನ್ನಲ್ಲಿ ಯು ವಿಲ್ ಗೆಟ್ ಎ ಸೂಪರ್ ನಾರ್ಮಲ್ ಪ್ರಾಫಿಟ್ ಬಿಕಾಸ್ ಯು ಆರ್ ದ ಕಿಂಗ್ ಇನ್ ದ ಮಾರ್ಕೆಟ್. ಸೊ ದಟ್ ಯು ಕ್ಯಾನ್ ಮೇಕ್ ಎ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ. ಆ್ಯಂಡ್ ನೆಕ್ಸ್ಟ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ವಾಟ್ ಟೈಪ್ ಆಫ್ ಪ್ರಾಫಿಟ್ ಯು ವಿಲ್ ಮೇಕ್ ಅಂದರೆ ಲಾಂಗ್ ರನ್ನಲ್ಲಿ ನಾರ್ಮಲ್ ಪ್ರಾಫಿಟ್ ಆ್ಯಂಡ್ ಶಾರ್ಟ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಬಿಕಾಸ್ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ವಿಲ್ ಬಿ ದೇರ್ ಹಿಯರ್. ಆ್ಯಂಡ್ ಆಲಿಗೋಪೊಲಿ ಫ್ಯೂ ಸೆಲ್ಲರ್ಸ್ ಇರೋದ್ರಿಂದ ಲಾಂಗ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಆ್ಯಂಡ್ ಶಾರ್ಟ್ ರನ್ನಲ್ಲಿ ನಾರ್ಮಲ್ ಪ್ರಾಫಿಟ್. ಓಕೆ, ಓನ್ಲಿ ಇನ್ ಕೇಸ್ ಆಫ್ ಮೊನೋಪೊಲಿ ಇನ್ ಶಾರ್ಟ್ ರನ್ ಯು ಕ್ಯಾನ್ ಫೈಂಡ್ ಲಾಸ್. ಇನ್ ಆಲ್ ಅದರ್ ಕೇಸಸ್ ಸೊ ಯು ಕ್ಯಾನ್ ಫೈಂಡ್ normal profit or super normal profit. So these are the different market structures and key differences between these market structures. ಓಕೆ, ಆ್ಯಂಡ್ ಎಕ್ಸಾಂಪಲ್ಸ್ ಕೊಡೋದಾದರೆ ಈ ಪರ್ಫೆಕ್ಟ್ ಕಾಂಪಿಟೇಷನ್ಗೂ ಮೊನೋಪೊಲಿಸ್ಟಿಕ್ ಆ್ಯಂಡ್ ಆಲಿಗೋಪೊಲಿ ಮೊನೋಪೊಲಿಗೆ ಎಕ್ಸಾಂಪಲ್ಸ್ ಕೊಡೋದಾದರೆ ಕಂಪನೀಸು. ಸೊ ಪರ್ಫೆಕ್ಟ್ ಕಾಂಪಿಟೇಷನ್ಸ್ಗೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್ ಆ್ಯಂಡ್ ಆನ್ಲೈನ್ ಶಾಪಿಂಗ್ ಓರಿಯೆಂಟೆಡ್ ಕಂಪನೀಸನ್ನು ನಾವು ಎಕ್ಸಾಂಪಲ್ ಕೊಡ್ಬೋದು. ಆ್ಯಂಡ್ ಮೊನೋಪೊಲಿಗೆ ಬಂದಾಗ ಗೌರ್ನಮೆಂಟ್ ಕಂಪನೀಸ್ ಲೈಕ್ ರೈಲ್ವೆ ಆ್ಯಂಡ್ ಪವರ್ ಸಪ್ಲೈ, ಬೆಸ್ಕಾಮ್, ಈ ಥರ ಇರ್ತಾರಲ್ಲ ಕಂಪನೀಸು, ಪವರ್ ಸಪ್ಲೈ ಕಂಪನೀಸು, ಸೋಲಾರ್ ಎನರ್ಜಿ ರಿಲೇಟೆಡ್ ಕಂಪನೀಸು. ಸೊ ದೋಸ್ ಆರ್ ಕನ್ಸಿಡರ್ಡ್ ಆಸ್ ಮೊನೋಪೊಲಿ ಕಂಪನೀಸ್. ಆ್ಯಂಡ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ಗೆ ಎಕ್ಸಾಂಪಲ್ ಕೊಡೋದಾದರೆ ಸೊ ರೆಸ್ಟೋರೆಂಟ್ಸು ಮತ್ತು ಹೌಸ್ ಹೋಲ್ಡ್ ಐಟಮ್ಸ್ನ ಸೇಲ್ ಮಾಡುವಂತಹ ಕಂಪನೀಸು. ಆ್ಯಂಡ್ ಸೊ ದೀಸ್ ಎಫ್ ಎಮ್ ಸಿ ಜಿ ಗೂಡ್ಸ್ನ ಏನು ಸೇಲ್ ಮಾಡುತ್ತೆ, ಸೊ ದೋಸ್ ಆರ್ ಆಲ್ ಕನ್ಸಿಡರ್ಡ್ ಟು ಬಿ ಆಸ್ ಮೊನೋಪೊಲಿಸ್ಟಿಕ್ ಕಂಪನೀಸ್. ಆ್ಯಂಡ್ ಆಲಿಗೋಪೊಲಿಗೆ ಕೊಡೋದಾದರೆ ಏರ್ಲೈನ್ಸು, ಆಟೋಮೊಬೈಲ್ಸು ಆ್ಯಂಡ್ ಟೆಲಿಕಾಮ್ ಇಂಡಸ್ಟ್ರಿ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಆಲಿಗೋಪೊಲಿ ಮಾರ್ಕೆಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮಗೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಷನ್ಸ್ ಬೇಕು ಅಂದರೆ ಸೊ ನನ್ನ ಚಾನಲ್ನ ಚೆಕ್ ಮಾಡ್ತಾಯಿರಿ.
ಸೊ ಆ್ಯಂಡ್ ಈ ಒಂದು ವಿಡಿಯೋವನ್ನು ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ದಟ್ಟು ಯಾರು NET ಆ್ಯಂಡ್ KCETಗೆ ಅಂತಲೇ ಪ್ರಿಪೇರ್ ಆಗ್ತಾ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಆಲ್. ಜೈ ಶ್ರೀ ಗುರುದೇವ್.